ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಿ ಅಲ್ವಾ? ಚೆನ್ನಾಗೇ ಇರಿ. ಎಲ್ಲರಿಗೂ ನನ್ನ ಕಡೆಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ತಮ್ಮ ಮನೇಲಿ ಸ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನು ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಬಹಳಷ್ಟು ಟ್ರೆಂಡಿಂಗ್ ಆಗಿ ನೋಡ್ತಾ ಇರೋದಂದರೆ ಸಕ್ಕರೆ ಪಾಕ ಇಲ್ಲದೇ ರವೆ ಲಾಡು ಮಾಡ್ತಾ ಇರೋದಂಥದ್ದು. ಇದು ನೋಡಿ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಪಾಕ ಇಲ್ಲದೇ ರವೆ ಲಾಡು ಹೇಗೆ ಮಾಡ್ಬೋದು ಅಂತ ಹೇಳ್ಕೊಂಡು. ಸೊ ಅದಕ್ಕೆ ಇದನ್ನೇ ನಾನು ಚಾಲೆಂಜಿಂಗ್ ಆಗಿ ತಗೊಂಡು ನಾನು ಕೂಡ ಟ್ರೈ ಮಾಡಬೇಕಂತ ಇದ್ದೇನೆ. ಸಕ್ಕರೆ ಪಾಕ ಇಲ್ಲದೇ ರವೆ ಲಾಡು ಹೇಗೆ ಮಾಡ್ಬೋದು ಅಂತ ಹೇಳಿ. ಸೊ ನೀವು ಕೂಡ ನೋಡಿ. ನಿಮಗೆ ನನ್ನ ವಿಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಈಗ ಬನ್ನಿ ಸ್ಟಾರ್ಟ್ ಮಾಡೋಣ ನಾವು. ಮೊದಲಿಗೆ ನಾವು ರವೆಯನ್ನು ಹುರಿದುಕೊಳ್ಳೋಣ. ಇಲ್ಲಿ ನಾನು 2 ಕಪ್ ರವೆಯನ್ನು ತಗೊಂಡಿದ್ದೇನೆ. ಇದನ್ನು ನೀವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು. ಒಂದು 5 ನಿಮಿಷ ರವೆಯನ್ನು ಹುರಿದ ನಂತರ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪವನ್ನು ಹಾಕಿದ ಮೇಲೂ ಕೂಡ ಈ ರವೆಯನ್ನು ನಾವು ಲೋ ಫ್ಲೇಮಲ್ಲೇ ಹುರಿದುಕೊಳ್ಳಬೇಕು. ನಾನು 15ರಿಂದ 20 ನಿಮಿಷದವರೆಗೆ ಈ ರವೆಯನ್ನು ಲೋ ಫ್ಲೇಮಲ್ಲೇ ಹುರಿದುಕೊಂಡಿದ್ದೇನೆ. ಇಲ್ಲಿ ನೋಡಬಹುದು ನೀವು, ರವೆಯ ಕಲರು ಚೇಂಜ್ ಆಗಿದೆ. ಈಗ ಇದನ್ನು ಒಂದು ಸೈಡ್ನಲ್ಲಿ ಮುಚ್ಚಿಟ್ಟುಕೊಳ್ಳೋಣ. ಈಗ ನಾನು ಮಿಕ್ಸರಿ ಜಾರಿನಲ್ಲಿ 2 ಕಪ್ನಷ್ಟು ಸಕ್ಕರೆ ಮತ್ತು ಏಲಕ್ಕಿಯನ್ನು ಹಾಕಿ ಅದನ್ನು ಪುಡಿ ಮಾಡಿಕೊಳ್ಳುತ್ತೇನೆ. ನಂತರ ಈ ಸಕ್ಕರೆ ಹಿಟ್ಟನ್ನು ನಾನು ಆ ಹುರಿದ ರವೆಯಲ್ಲಿ ಹಾಕಿಕೊಳ್ಳುತ್ತಾ ಇದ್ದೇನೆ. ಅದರ ನಂತರ ಸ್ವಲ್ಪ ತುಪ್ಪವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ನಂತರ ಈ ಮಿಶ್ರಣವನ್ನು ನಾನು 1 ನಿಮಿಷದವರೆಗೆ ಗ್ರೈಂಡ್ ಮಾಡಿ 10 ನಿಮಿಷದವರೆಗೆ ಮುಚ್ಚಿಟ್ಟುಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಈಗ ಈ ರವೆ ಉಂಡೆಗಳನ್ನು ಕಟ್ಟಿಕೊಳ್ಳಲು ಒಂದು ಸರಿಯಾದ ಹದಕ್ಕೆ ಬಂದಿದೆ. ಈಗ ನಾವು ಉಂಡೆಗಳನ್ನು ಕಟ್ಟಿಕೊಳ್ಳೋಣ. ಇದಕ್ಕೆ ನಾನು ಒಣ ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಹಾಕ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಸಕ್ಕರೆ ಪಾಕ ಇಲ್ಲದೇ ನಾವು ರವೆ ಲಾಡನ್ನ ಹೇಗೆ ಮಾಡ್ಬೋದು ಅಂಥೇಳಿ. ನೀವು ಟ್ರೈ ಮಾಡಿ. ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಬಾಯ್ ಬಾಯ್.